ಪ್ರೀತಿಯ ಕರುನಾಡಿಗೆ ವಿಷನ್ 24 ಚಾನಲ್ಗೆ ಆತ್ಮೀಯ ಸ್ವಾಗತ. ವೀಕ್ಷಕರೇ, ಭಾರತದಲ್ಲಿ ನಡೆದಂತಹ ಒಂದು ವಿಚಿತ್ರ ಪ್ರಕರಣವೊಂದು ಬೆಳಕಿಗೆ ಬಂದಿದೆ. ಆ ಪ್ರಕರಣವನ್ನು ನಾವು ಈ ದಿನ ತಿಳಿಯೋಣ. ಸರಾಯು ನದಿಯ ಬಳಿ ಯುವತಿಯ ಶವವೊಂದು ದೊರೆಯುತ್ತದೆ. ಯುವತಿಯ ಶವವನ್ನು ಗುರುತಿಸಲು ಪೋಷಕರು ಅಲ್ಲಿಗೆ ಬರುತ್ತಾರೆ. ಬಂದಂತಹ ಪೋಷಕರಿಗೆ ಯುವತಿಯ ಶವವನ್ನು ನೋಡಿ ತಮ್ಮ ಮಗಳೇ ಎಂದು ದುಃಖಿಸುತ್ತಾ ಆ ಶವವನ್ನು ತೆಗೆದುಕೊಂಡು ಹೋಗುತ್ತಾರೆ. ಅದರ ಸಂಸ್ಕಾರವನ್ನು ಕೂಡ ಮಾಡುತ್ತಾರೆ. ಹಾಗೂ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ದೀಪು ಯಾದವ್ ಎಂಬ ವ್ಯಕ್ತಿಯ ಮೇಲೆ ಆರೋಪವನ್ನು ಕೂಡ ಹೊರಿಸುತ್ತಾರೆ. ಪೊಲೀಸರು ದೀಪು ಯಾದವ್ನ ಪತ್ತೆಗಾಗಿ ಬಲೆಯನ್ನು ಬೀಸುತ್ತಾರೆ. ದೀಪು ಯಾದವ್ನನ್ನು ಹುಡುಕುವ ಸಲುವಾಗಿ ಸ್ನೇಹಿತರ ಬಳಿ, ಅಕ್ಕಪಕ್ಕದವರ ಬಳಿ ಈ ಒಂದು ಮಾಹಿತಿಗಳನ್ನು ಕಲೆ ಹಾಕಿ ದೀಪುಗೌಡನಾಗಿ ಶೋಧನಾ ಕಾರ್ಯ ಆರಂಭವಾಗುತ್ತದೆ. ಈ ಸಂದರ್ಭದಲ್ಲಿ ಒಂದು ಮನೆಯ ಬಾಗಿಲನ್ನು ಅವರು ಬಡಿಯುತ್ತಾರೆ. ಮನೆಯ ಬಾಗಿಲನ್ನು ತೆರೆದಾಗ ಯುವತಿಯೋರ್ವಳು ಮನೆಯ ಬಾಗಿಲನ್ನು ತೆಗೆಯುತ್ತಾಳೆ. ತೆಗೆದಂತಹ ಸಂದರ್ಭದಲ್ಲಿ ಪೊಲೀಸರು ದಿಗ್ಭ್ರಾಂತರಾಗುತ್ತಾರೆ. ಯಾಕೆಂದರೆ ಅಂದು ಸರಾಯು ನದಿ ಬಳಿ ಸಿಕ್ಕಿದಂತಹ ಯುವತಿಯ ಶವ, ಅಂದರೆ ಎಲ್ಲರೂ ಸಹ ಇವಳು ಸತ್ತಿದ್ದಾಳೆ ಎಂದು ಭಾವಿಸಿರುತ್ತಾರೆ. ಆದರೆ ಇಂದು ಅವಳೇ ಬಾಗಿಲು ತೆಗೆದಾಗ ಪೊಲೀಸರು ಕೂಡ ದಿಗ್ಮೂಢರಾಗುತ್ತಾರೆ. ಹಾಗಾದರೆ ಏನಿದು ಈ ಪ್ರಕರಣ ಎಂಬುದನ್ನು ಈಗ ನಾವು ತಿಳಿಯೋಣ. ಈ ಪ್ರಕರಣದ ಪ್ರಮುಖ ಸೂತ್ರಧಾರಿಗಳೆಂದರೆ ಶಿಖಾ ದುಬೆ ಹಾಗೂ ದೀಪು ಯಾದವ್. ಶಿಖಾ ದುಬೆ ಗೋರಖ್ಪುರದ ದೀನದಯಾಳ್ ಉಪಾಧ್ಯಾಯ ವಿಶ್ವವಿದ್ಯಾಲಯದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಡೆಯುತ್ತಿರುತ್ತಾಳೆ. ಒಂದು ದಿನ ಶಿಖಾ ದುಬೆ ತನ್ನ ತಂದೆ ರಾಮಪ್ರಕಾಶ್ ದುಬೆ ಅವರ ಬಳಿ ಬಂದು ತನಗೆ ಹೊರಗಡೆ ಕೆಲಸವಿದೆ, ಬರುವುದು ತಡವಾಗುತ್ತದೆ ಎಂದು ಹೇಳಿ ಹೊರಡುತ್ತಾಳೆ. ರಾತ್ರಿಯಾಗುತ್ತಿದ್ದಂತೆಯೇ ಪ್ರಕಾಶ್ ದುಬೆ ಅವರು ಮಗಳ ಬರುವಿಕೆಗಾಗಿ ಕಾಯುತ್ತಿರುತ್ತಾರೆ. ಮಧ್ಯರಾತ್ರಿಯಾದರೂ ಶಿಖಾ ದುಬೆ ಬರುವುದೇ ಇಲ್ಲ. ಇದರಿಂದ ಗಾಬರಿಯಾದಂತಹ ಪ್ರಕಾಶ್ ದುಬೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ತನ್ನ ಮಗಳು ಕಾಣೆಯಾಗಿರುವುದಾಗಿ ಕಂಪ್ಲೇಂಟನ್ನು ಕೊಡುತ್ತಾರೆ. ಈ ಪ್ರಕರಣವನ್ನು ಬೆನ್ನು ಹತ್ತಿದಂತಹ ಪೊಲೀಸರು ಶಿಖಾ ದುಬೆ ಪತ್ತೆಗಾಗಿ ಹುಡುಕುತ್ತಿರುತ್ತಾರೆ. ಒಂದು ಯುವತಿಯ ಶವ ಪತ್ತೆಯಾಗುತ್ತದೆ. ಯುವತಿಯ ಮುಖವನ್ನು ಜಜ್ಜಲಾಗಿರುತ್ತದೆ, ಹಾಗೆ ಕಣ್ಣನ್ನು ಸಹ ಕೀಳಲಾಗಿದ್ದು ಸಿಗರೇಟಿನಿಂದ ದೇಹದ ಇತರ ಭಾಗಗಳನ್ನು ಸುಟ್ಟಿರಲಾಗುತ್ತದೆ. ಹಾಗೆಯೇ ದೇಹದ ಕೆಲವು ಭಾಗಗಳಿಗೆ ಚಾಕುವಿನಿಂದ ಇರಿತ ಮಾಡಲಾಗಿರುತ್ತದೆ. ಹಾಗೆಯೇ ಅಂದು ಶಿಖಾ ದುಬೆ ಧರಿಸಿದ್ದ ಡ್ರೆಸ್ಸನ್ನೇ ಈ ಯುವತಿ ಸಹ ಧರಿಸಿರುತ್ತಾಳೆ. ಪ್ರಕಾಶ್ ದುಬೆಯವರು ತಮ್ಮ ಮಗಳ ಶವವನ್ನು ಗುರುತಿಸಿ ಇದು ತನ್ನ ಮಗಳದೇ ಎಂದು ಗೋಳಿಡುತ್ತಾ ದುಃಖಿಸುತ್ತಾ ಶವವನ್ನು ತೆಗೆದುಕೊಂಡು ಹೋಗುತ್ತಾರೆ. ಸಂಸ್ಕಾರವನ್ನು ಕೂಡ ಮಾಡುತ್ತಾರೆ. ಹಾಗೆಯೇ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ದೀಪು ಯಾದವ್ ಎಂಬ ವ್ಯಕ್ತಿಯೇ ಈ ಕೊಲೆಯನ್ನು ಮಾಡಿದ್ದಾನೆ ಎಂದು ಪೋಷಕರು ಆರೋಪಿಸುತ್ತಾರೆ. ಪೊಲೀಸರು ಈ ಪ್ರಕರಣವನ್ನು ಭೇದಿಸಲು ಸಜ್ಜಾಗುತ್ತಾರೆ. ಪ್ರಕರಣವನ್ನು ಬೆನ್ನು ಹತ್ತಿದಂತಹ ಪೊಲೀಸರಿಗೆ ದೀಪು ಯಾದವ್ ಸುಳಿವು ಸಿಗುತ್ತದೆ. ಒಂದು ಮನೆಯಲ್ಲಿ ದೀಪು ಯಾದವ್ ವಾಸವಾಗಿದ್ದಾನೆ ಎಂಬ ಮಾಹಿತಿಯನ್ನು ಕಲೆ ಹಾಕಿದ ಪೊಲೀಸರು ಆ ಮನೆಯ ಬಳಿ ಹೋಗಿ ಬಾಗಿಲನ್ನು ಬಡಿಯುತ್ತಾರೆ. ಈ ಸಂದರ್ಭದಲ್ಲಿ ಆ ಬಾಗಿಲನ್ನು ತೆರೆದಂತಹ ವ್ಯಕ್ತಿ ಶಿಖಾ ದುಬೆ ಆಗಿರುತ್ತಾಳೆ. ಶಿಖಾ ದುಬೆಯನ್ನು ನೋಡಿದ ತಕ್ಷಣ ಪೊಲೀಸರಿಗೆ ದಿಗ್ಭ್ರಾಂತಿಯಾಗುತ್ತದೆ. ಯಾಕೆಂದರೆ ಸತ್ತಿರುವ ಯುವತಿ ಇಂದು ಇಲ್ಲಿ ಬದುಕಿದ್ದಾಳೆ, ಹಾಗೆ ನಮ್ಮ ಮುಂದೆ ಕೂಡ ನಿಂತಿದ್ದಾಳೆ ಎಂದು ಯೋಚಿಸುತ್ತಾ ಮನೆಯ ಒಳಗಡೆ ನುಗ್ಗುತ್ತಾರೆ. ಆಗ ಆ ಮನೆಯ ಇನ್ನೊಂದು ಕೋಣೆಯಲ್ಲಿ ಇದ್ದಂತಹ ವ್ಯಕ್ತಿಯನ್ನು ಕಂಡು ಮತ್ತೆ ಗಾಬರಿಯಾಗುತ್ತಾರೆ. ಯಾಕೆಂದರೆ ಅಲ್ಲಿ ಇದ್ದಂತಹ ವ್ಯಕ್ತಿಯೇ ದೀಪು ಯಾದವ್. ಇವರಿಬ್ಬರ ಈ ಒಂದು ಪ್ರಕರಣವನ್ನು ಪೊಲೀಸರು ತನಿಖೆಯನ್ನು ಆರಂಭಿಸುತ್ತಾರೆ. ಹಾಗೆಯೇ ಅವರನ್ನು ಎಂಕ್ವೈರಿ ಕೂಡ ಮಾಡುತ್ತಾರೆ. ಆಗ ಗೊತ್ತಾಗುತ್ತದೆ ಏನೆಂದರೆ ದೀಪು ಯಾದವ್ ಹಾಗೂ ಶಿಖಾ ದುಬೆ ಇಬ್ಬರು ಪ್ರೇಮಿಗಳಾಗಿರುತ್ತಾರೆ. ಹಾಗೆಯೇ ಒಂದೇ ಕಾಲೇಜಿನಲ್ಲಿ ಓದುತ್ತಿದ್ದವರು ಕೂಡ ಆಗಿರುತ್ತಾರೆ. ಇವರ ಸ್ನೇಹ ಪ್ರೇಮವಾಗಿ ಪರಿಣಮಿಸಿ ಇವರಿಬ್ಬರು ಮದುವೆಯನ್ನು ಕೂಡ ಆಗಿರುತ್ತಾರೆ. ಆದರೆ ತಂದೆ ತಾಯಿಗಳು ಇದಕ್ಕೆ ನಿರಾಕರಿಸುತ್ತಾರೆ ಎಂಬ ಭಯದಿಂದಾಗಿ ಅವರು ಓಡಿ ಹೋಗಿರುತ್ತಾರೆ. ಹಾಗೆಯೇ ಈ ಒಂದು ಪ್ರಕರಣವನ್ನು ಮುಚ್ಚಿ ಹಾಕಲು ಅವರು ಏನು ಮಾಡುತ್ತಾರೆ ಎಂದರೆ ಸೋನಭದ್ರ ನಿವಾಸಿಯಾದಂತಹ ಪೂಜಾ ಎಂಬ ಯುವತಿಯನ್ನು ಹುಡುಕುತ್ತಾರೆ. ಯಾಕೆಂದರೆ ಇವಳು ಎತ್ತರ, ಗಾತ್ರ ಹಾಗೂ ಬಣ್ಣದಲ್ಲಿ ಶಿಖಾ ದುಬೆಯನ್ನೇ ಹೋಲುತ್ತಿರುತ್ತಾಳೆ. ಇವಳಿಗೆ 3,000 ರೂಪಾಯಿಗಳನ್ನು ನೀಡಿ ಪುಸಲಾಯಿಸಿ ಅವಳನ್ನು ಗೋರಖ್ಪುರಕ್ಕೆ ಕರೆತಂದು ಅವಳನ್ನು ಕೊಲೆ ಮಾಡಲಾಗುತ್ತದೆ. ಹಾಗೆಯೇ ಅವಳ ಮುಖವನ್ನು ವಿರೂಪಗೊಳಿಸಿ ಸರಾಯು ಕಾಲೋನಿ ಬಳಿ ತಂದು ಎಸೆಯುತ್ತಾರೆ. ಇದರಿಂದ ಈ ಪ್ರಕರಣ ಇಲ್ಲಿಗೆ ಮುಗಿಯುತ್ತದೆ. ನಾವು ಆರಾಮವಾಗಿ ಜೀವನ ನಡೆಸಬಹುದೆಂದು ಅವರು ಊಹಿಸುತ್ತಾರೆ. ಆದರೆ ವಿಧಿಯ ಆಟವೇ ಬೇರೆಯಾಗಿರುತ್ತದೆ. ಈಗ ಇವರು
ಪೊಲೀಸರ ಅತಿಥಿಯಾಗಿದ್ದಾರೆ.